ಯಶವಂತಪುರ ವಿಧಾನಸಭಾ ಕ್ಷೇತ್ರ ದೊಡ್ಡಬಿದರಕಲ್ಲು ಅನ್ನುವಂಥ ಒಂದು ಊರಿಗೆ ಬಂದಿದ್ದೇವೆ. ಎರಡು ಕಾಸು ಪಿಸಾಕ್ತಾರೆ, ದುಡ್ಡು ಗಾಸೆ ಬಿದ್ದು ಓಟ್ ಹಾಕ್ಬಿಡ್ತಾರೆ. ಕಾಲ್ವನಿ ಅಂದ್ಬಿಟ್ಟು ಎಲ್ಲ ನೆಗ್ಲೆಕ್ಟ್ ಮಾಡ್ತಿದ್ದಾರೆ. ಇದು ದಲಿತ ಇದು ಅಂತ ಬರಲ್ಲ ಅವರು. ಹೆಂಗೆ ನಿಮ್ಮ ಎಮ್ ಎಲ್ ಎ ಈ ರೋಡ್ಗೆ ಎಲ್ಲಿ ಬರ್ತಾರೆ? ಮಾನ ಮರ್ಯಾದೆ ಇರ್ತೈತೆ ರೋಡಿಗೆ ಬರಕ್ಕೆ. ಎಷ್ಟು ದಿನಕ್ಕೊಂದ್ಸಲ ನೀರು ಬರುತ್ತೆ? ವಾರಕ್ಕಾದ್ರೂ ಅಷ್ಟು 15 ದಿನಕ್ಕಾದ್ರೂ ಆಯ್ತು. ಕಾವೇರಿ ನೀರಿಲ್ಲ, ಇಲ್ಲ ಇಲ್ಲ ಬೋರ್ ನೀರಿಲ್ಲ, ಇಲ್ಲ ಎಲ್ಲ ಟ್ಯಾಂಕರ್ ನೀರೇ. ಟ್ಯಾಂಕರ್ ನೀರೇ. ಎಮ್ ಎಲ್ ಎ ಹೆಂಗೆ? ಎಮ್ಮೆಲ್ಲೆ ಯಾರು ಬರಲ್ಲ ಕಣ್ರಿ ಸರ್, ನಿಮ್ಮ ಎಮ್ ಎಲ್ ಎ ಇಲ್ವಾ? ಜನ ಅಕ್ಕಿ ಕೊಡ್ತಾರೆ. ಈ ಕಡೆ ನಾ ಕಡೆಗೆ, ಆ ಕಡೆ ಈ ಕಡೆ ಆ ಕಡೆಗೆ, ಆ ಕಡೆ ಈ ಕಡೆಗೆ ಯಾವ ಕಡೆ ಇರ್ಬೇಕು ಅಂತಾನೆ ಗೊತ್ತಾಯ್ತಲ್ಲ ಅವ್ರಿಗೆ. ಎಷ್ಟು ಸೋಮಶೇಖರ್ ಬಂದಿದ್ರು ಅವ್ರು ಇಲ್ಲಿಗೆ. ಯಾವ ಓದ್ತಾನೆ ಅಷ್ಟೇ. ಅವ್ನ್ ಕಟ್ಕೊಂಡು ನಾವೇನ್ ಮಾಡ್ಬೇಕಾಗದೆ? ಬಂತ ಗೃಹಲಕ್ಷ್ಮಿ? ಇಲ್ಲ ಸರ್, ಇಲ್ಲ ಬಂದಿಲ್ಲ. ಇಲ್ಲ ನಮಗೆ ಬಂದೇ ಇಲ್ಲ. ಅಂದ್ರೆ 8 ತಿಂಗಳಾಗೋಯ್ತು. ನಮಸ್ಕಾರ, ನೀವು ನೋಡ್ತಿದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವದೇವಿತ್. ಏನ್ರಿ ನಿಮ್ಮ ಪ್ರಾಬ್ಲಮ್ ಅನ್ಕೊಂಡು ನಾವಿವತ್ತು ಯಶವಂತಪುರ ವಿಧಾನಸಭಾ ಕ್ಷೇತ್ರ ದೊಡ್ಡಬಿದರಕಲ್ಲು ಅನ್ನುವಂಥ ಒಂದು ಊರಿಗೆ ಬಂದಿದ್ದೇವೆ. ನೀವೆಷ್ಟು ವರ್ಷದಿಂದ ಇದ್ದೀರಿ ಅಣ್ಣ ಇಲ್ಲೇ? 20 ವರ್ಷದಿಂದ ಇದ್ದೀವಿ. 20 ವರ್ಷದಿಂದ ಇಲ್ಲೇ ಇದ್ದೀರಾ? ಏನು ರೋಡ್ ಗೀಡಿಲ್ಲ, ನೀರು ಗೀರು ಏನಿಲ್ವಾ? ಎಲ್ಲ ಸತ್ತೋಗ್ಬಿಟ್ಟವ್ರೆ. ಯಾರು? ಎಲ್ಲ ರಾಜಕಾರಣಿಗಳು ಸತ್ತೋಗ್ಯಾರೆ. ಹೌದಾ? ಮುಲಾಜಿಲ್ಲ, ಯಾರು ಬಂದಿಲ್ವಾ? ಯಾರು ಬಂದಿಲ್ಲ. ಎಲೆಕ್ಷನಿಗೆ ಬರ್ತಾರೆ, ದುಡ್ಡು 2 ಕಾಸು ಪಿಸಾಕ್ತಾರೆ, ದುಡ್ಡು ಗಾಸೆ ಬಿದ್ದು ಹಾಕ್ಬಿಡ್ತಾರೆ, ಓಟ್ ಹಾಕ್ಬಿಡ್ತಾರೆ. ಮುಗಿದೋಯ್ತು. ಇನ್ನು ಈ ಕಡೆ ತಿರುಗಿ ನೋಡಲ್ಲ. ಹೆಂಗೆ ಎಮ್ ಎಲ್ ಎ ಹೆಂಗೆ? ಎಮ್ ಎಲ್ ಎ ದೇವರಂತ ಮನುಷ್ಯರು ಬಿಡ್ರಿ. ದೇವರಂತ ಮಂಚು, ಇಲ್ಲಿ ಜಾಗ ಸರಿಯಿಲ್ಲ. ಅದೇನೆ ಬರೋಕ್ಕಾಗಲ್ಲ ಅವ್ರ ಇಲಾಸ್ ನಡ್ಕೊಂಡು. ಎಸ್ ಟಿ ಸೋಮಶೇಖರ್ ಪರವಾಗಿಲ್ವಾ? ಏನು ಕೇಳ್ತೀರ ಅವ್ರ ಮಾತನ್ನ? ಬಿಡಿ, ಮುಗಿದೋಯ್ತಲ್ವ. ಹೆಂಗೆ ಹೇಳ್ಬೇಕು ಈಗ? ದೇವ್ರಂತವ್ರು ಅಂದ್ರೆ ಹೆಂಗೆ ಅಂತ ಹೇಳ್ಬೇಕು? ದೇವ್ರೆ ಅಂತ ತಿಳ್ಕೊಂಬಿಡಿ ಇನ್ಮೇಲೆ. ಬರೋಕ್ಕಾಗಲ್ಲ ಅವರಿಗೆ, ಸುಸ್ತು. ದೇವ್ರು ನಡೆದಾಡಲ್ವಲ್ಲ, ಅದಕ್ಕೋಸ್ಕರ. ಬೇರೆ ಏನು ಸಮಸ್ಯೆ ಇದೆ ಇಲ್ಲಿ? ಇನ್ನೇನು ಸ್ವಾಮಿ, ಕುಡಿಯೋಕೆ ನೀರು ಗತಿಲ್ದೇ ಅಲಿತಾ ಇದ್ದೀವಿ. ಅವ್ರು ಯಾರನ್ನೋ ಬಿಟ್ಟವ್ರೆ, 5 ಬಿನಿಗೆ ಅಂತ ನೀರು ಬಿಡ್ತಾರೆ. 5 ಬಿನಿಗೆ ತಗೊಂಡು ಗಂಡ ಹೆಂಡತಿ ಇಬ್ಬರು 2 ಮಕ್ಕಳು ಎಷ್ಟು ಸ್ನಾನ ಮಾಡ್ತಾರೆ, ಊಟ ಮಾಡ್ತಾರೆ, ಅಡುಗೆ ಮಾಡ್ಕೊಂಡು ತಿಂತಾರೆ. ಯೋಚನೆ ಮಾಡಿ ಹಂಗಿದೆ ಪರಿಸ್ಥಿತಿ. ಬೇರೆ ಅಧಿಕಾರಿಗಳು ಯಾರು ಬಂದಿಲ್ಲ? ಯಾರೂ ಬರೋಲ್ಲ. ಎಲ್ಲ ಒಳಗಡೆ ಮಾತಾಡಿಸ್ಬೋದು ಹಂಗಾರೆ? ಫುಲ್ ಏರಿಯಾ ಹೆಂಗಿದೆ? ಏರಿಯಾ ಫುಲ್ ಗೇಟ್ ಹೋಗಿದೆ, ಅಲ್ಲಿ ನೋಡಿ ನಿಂತ್ಕೊಂಡು ನೋಡಿ. ನೋಡಿ ಮಾತಾಡಿ. ಓಕೆ. ವಸಂತ ಅವರೇ, ನಿಮ್ಗೆ ಯಾವಾಗಲೂ ವಸಂತ ಕಾಲ ಬರೋದು? ಬರೋದೇ ಇಲ್ಲ. ಈಗ ಬಂದ್ಮೇಲೆ ಹೋಗ್ಬಿಡ್ತು. ಈ ಊರಿಗೆ ಬಂದ್ಮೇಲೆ ವಸಂತ ಕಾಲನೇ ಹೋಗ್ಬಿಡ್ತು. ವಸಂತ ಕಾಲನೇ ಹೋಗ್ಬಿಡ್ತಾ? ಮೊದ್ಲು ಯಾವ ಊರಲ್ಲಿದ್ರಿ? ನಮ್ಮೂರ್ ತ್ಯಾಮೂಡ್ಲು ಸರ್. ಅಲ್ಲಿ ಚೆನ್ನಾಗಿತ್ತಾ? ಹ್ಞೂ ಸರ್. ನಿಮ್ ತವ್ರ ಮನೆ ಅದು? ಗಂಡನ ಮನೆ ಬಂದು ವಸಂತ ಕಾಲನೇ ಹೊಂಟೋಯ್ತು. ಗೃಹಲಕ್ಷ್ಮಿ ಬತ್ತಿದ್ಯಾ? ಇಲ್ಲ ಸರ್. ಮತ್ತೆ ಹಂಗಾರೆ ಇಲ್ಲಿ ನೀರಿನಿಲ್ಲ? ನೀರು ಇಲ್ಲ, ರೋಡು 6-7 ತಿಂಗಳಾಗೋಯ್ತು. ಇಲ್ಲಿ ಇದು ಜಲ್ಲಿ ಅಂತ ಹಾಕ್ಬಿಟ್ಟು ಮತ್ತೆ ಬರ್ಲೇ ಇಲ್ಲ. ಮತ್ತೆ ಈ ಕಡೆಗೆ ಯಾರು ತಲೆನೇ ಹಾಕ್ಲಿಲ್ಲ ಸರ್. ಅದೇ ಎಲೆಕ್ಷನ್ ಟೈಮ್ ಬಂದಾಗ ಬರ್ತಾರೆ, ಮತ್ತೆ ಕಾಣಿಸಲ್ಲ. ಎಲ್ಲ ಡ್ರಮ್ಗಳು ಹಿಡ್ಕೊಂಡು ನಿಂತ್ಕೊಂಡ್ಬಿಟ್ಟಿದ್ರಿ ಪೂರ್ತಿ ತುಂಬಿಸ್ಕೊಳಕ? ಇಲ್ಲ ಸರ್, ಡ್ರಮ್ಮಿಗೂ ಎಲ್ಲ ಸರ್ ಯಾರಾದ್ರೂ ಹೊಡ್ಸ್ಕೊಳ್ಳೋರ ಹತ್ರ ನಾವು ಇಸ್ಕೋಬೇಕಷ್ಟೇ. ಸಂಪೀರರು ಹೊಡ್ಸ್ಕೊಂತಾರೆ. ಇಲ್ಲ 5 ದಿನಗೆ ಕಾವೇರಿ ನೀರು ಅದು ಸ್ಟಾಪ್ ಮಾಡಿ 15 ದಿವಸ ಆಯ್ತು. ಹೆಂಗೆ ನಿಮ್ಮ ಎಮ್ ಎಲ್ ಎ? ಆಮೇಲೆ ನಾನು ನೋಡಿದ್ದೀನಿ ಯಾವಾಗ ಒನ್ ಟೈಮ್ ಅಷ್ಟೇ. ಯಾವ ಟಿವಿ ಇಲ್ಲ? ಇಲ್ಲ, ಡೈರೆಕ್ಟ್ ಆಗಿ ನೋಡಿದ್ದೀನಿ, ಒಂದ್ಸಲ ನೋಡಿದ್ದೀನಿ. ಸರ್ಕಾರಿಗೆ ಬಂದಾಗ ಈ ರೋಡ್ಗೆ ಎಲ್ಲಿ ಬರ್ತಾರೆ? ರೋಡ್ ಬಂದ್ರೆ ಅವ್ರಿಗೆ ಮಾನ ಮರ್ಯಾದೆ ಇರ್ತೈತೆ ರೋಡಿಗೆ ಬರಕ್ಕೆ. ಅವ್ರಿಗೆ ಆಸೆ ಆಗ್ಬೇಕು ಸರ್. ಸೊಳ್ಳೆ ಬಡ ಕ್ಲೀನ್ ಮಾಡಲ್ಲ, ಏನು ಹೇಳ? ಯಾರು ಕ್ಲೀನ್ ಮಾಡಲ್ಲ? ಬೇಬಿ ಅಂತಾರ. ಇವಾಗ ನೀವು ಯಾಕ ಬತ್ತೀಯ? TV ಬತ್ತೀಯಾ? ಟಿವಿ ಬರೋದು ನೀವು ಟಿವಿಲಿ ಬರ್ತೀರಾ? ಹಲೋ ಮೇಡಮ್ ಅವರೇ, ಇವಾಗ ಬರಲ್ಲ ಕಣ್ರಿ ಸರ್. ಕೊಟ್ಟೆ ನೀನೇ 100 ರೂಪಾಯಿ ಕೊಡ್ಬಲ್ಲ. ಅಲ್ಲ ಕಣ್ರಿ, ನಿಮ್ಮ ಎಮ್ ಎಲ್ ಎ ಇಲ್ವಾ? ಅವನು ಬರೀ ಮಾಡಿ ಬರೀ ಇದೆ ಹಿಂಗಾಯ್ತು. ಏನು ಮಾಡಿದ್ರು? ಏನು ಮಾಡ್ತಾರೆ? ಜನ ಅಕ್ಕಿ ಕೊಡ್ತಾರೆ. ಸುಮ್ಮನೆ. ನಮಸ್ಕಾರ ಸರ್, ಏನ್ ನಿಮ್ಮ ಹೆಸರು? ಕಳ್ತೀನಿ ಎಮ್ಮಂತ. ಹೆಂಗೆ ನಿಮ್ಮ ಏರಿಯಾ? ಏನ್ ನಿಮ್ಮ ಪ್ರಾಬ್ಲಮ್? ಬೊಂಬಾಟಾಗಿದೆ. ಹೆಂಗ್ ಬೊಂಬಾಟಾಗಿದೆ? ಇದಕ್ಕಿಂತ ಬೇಕಾ? ಮಳೆ ಬಂದ್ರೆ ಕೊಚ್ಕೊಂಡು ಹೋಗ್ತದೆ ಜನಗಳೆಲ್ಲ ಅಷ್ಟೇ. ಮಳೆ ಬಂದ್ರೆ ಕೊಚ್ಕೊ ಹೋಯ್ತಾರೆ. ಅಷ್ಟೇನೆ. ಆಮೇಲೆ ಅದೆಲ್ಲ ಹೂಲ್ ತೆಗಿಸ್ತಾವ್ರೆ. 3 ವರ್ಷದಿಂದ ತೆಗಿತಾವ್ರೆ. ತೆಗಿತಾನೆ ಅವ್ರೆ. ಜಲ್ಲಿ ಹಾಕ್ಸಿ ಎಷ್ಟು ದಿನ ಆಯ್ತು? ಜಲ್ಲಿ ಹಾಕ್ಸಿ ಎಷ್ಟು ದಿನ ಆಯ್ತು? ನಮ್ಮಮ್ಮ ಒಂದೂವರೆ ವರ್ಷ ಇರ್ಬೋದು ಅಷ್ಟೇ. 1.5 ವರ್ಷದಿಂದ ಜಲ್ಲಿ ಹಾಕ್ಸಿ ಇನ್ನೂ ರೋಡ್ ರೆಡಿ ಆಗಿಲ್ಲ. ಆಗ್ಲಿ ಎಲ್ಲ ಕಿತ್ತೋಗದೆ. ಎಲ್ಲ ಕಿತ್ತೋಗದೆ. ನೆಕ್ಸ್ಟ್ ಇನ್ನೊಂದು ಪಕ್ಷ ಚೇಂಜ್ ಮಾಡೋದು. ನಿಮ್ಮ ಎಮ್ ಎಲ್ ಎ ಹೆಂಗೆ? ನಿಮ್ಮ ಎಮ್ ಎಲ್ ಎ ಹೆಂಗೆ? ಈ ಕಡೆ ನಾ ಕಡೆಗೆ, ಆ ಕಡೆ ಈ ಕಡೆಗೆ ಹೋಗ್ತಾ ಈ ಕಡೆ ಆ ಕಡೆಗೆ, ಆ ಕಡೆ ಈ ಕಡೆಗೆ ಯಾವ ಕಡೆ ಇರ್ಬೇಕು ಅಂತಾನೆ ಗೊತ್ತಾಯ್ತಲ್ಲ ಅವ್ರಿಗೆ. ಹಂಗೆ ಹೋಗ್ತಾ ಇರ್ತದೆ. ಪ್ರೇಮ, ನಮ್ಮ ಅಮ್ಮನ ಹೆಸರು ಪ್ರೇಮ. 200 ರೂಪಾಯಿ ಬಂತಾ? ಸದ್ಯ ರೋಡ್ ಮಾಡ್ಕೊಟ್ರೆ ಸಾಕು. 2,000 ಬೇಡ, ಯಾವುದು ಬೇಡ ನಮಗೆ. ಇದು ಬರ್ಬೇಕಿತ್ತು ಮ್ಯಾಟ್ರು. ಆಮೇಲೆ ಬಂದ್ ನೋಡಿ ಹಂಗೆ ಒಂಚೂರು ಬರ್ತೀವಿ. ಆಮೇಲೆ ಬಂದ್ರೆ ಬರೋದೇ ಇಲ್ಲ ಈ ರೋಡ್ಗೆ ಅಂತೀರಾ? 2 ವರ್ಷದಿಂದ 2 ವರ್ಷದಿಂದ ನೀರಿಲ್ಲ. ಆಮೇಲೆ ದುಡ್ಡು ಕೊಟ್ಟು ಹೆಂಗೆ ನಿಮ್ಮ ಎಮ್ ಎಲ್ ಎ? ಅಯ್ಯೋ ಸೂಪರ್ ಬಿಡ್ರಿ ಇಂಥ ವಿಷಯದಲ್ಲಿ. ಈ ಕಡೆ ಓಟೆ ಬಿದ್ದಿಲ್ಲ, ಅದಕ್ಕೆ ನಾವೇನು ಮಾಡಲ್ಲ ಅಂತ. ಹೊಟ್ಟೆ ಬಿದ್ದಿಲ್ಲ? ಹಂಗೆ ಹೇಳೋದು ಅವರು.
ಪ್ರಕಾರ ಹೆಂಗೆ ಏರಿಯಾ ಚೆನ್ನಾಗಿದ್ಯಾ? ಸೂಪರ್ ಆಗೈತಲ್ಲ ಸರ್, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ನೋಡ್ತಾ ಇದ್ದೀರಲ್ಲ. ಎಲ್ಲ ಚೆನ್ನಾಗಿದೆ, ಏನು ಪ್ರಾಬ್ಲಮ್ ಇಲ್ಲ ಅಂದ್ರಲ್ಲ. ಏನು ಪ್ರಾಬ್ಲಮ್ ಕಾಣಿಸ್ತಾ ಇದೆ ಅಲ್ಲ, ಎಷ್ಟು ಕ್ಲೀನಾಗಿದೆ ಅಂತ. ಯಾಕೆ BBMP ಅಧಿಕಾರಿಗಳೆಲ್ಲ ಬಂದ್ರೆ ಲೆಕ್ಕ ಕೊಡಿ ಅಂತ ಕೇಳಿ ಜಗಳ ಮಾಡಿ ಓಡಿಸ್ತಿರಂತೆ ಎಲ್ಲ ಜನ. MLA ಎಲೆಕ್ಷನ್ಗೆ ಗೆದ್ದೋದ್ರೆ ಅವತ್ತಿನ ನೋಡೇ ಇಲ್ಲ ನಾವು. ಬರ್ತಾರಂತೆ, ಬಂದು ಹೋಯ್ತಾರಂತೆ, ನಿಮಗೆ ಗೊತ್ತಿಲ್ವಂತೆ? ಅರೆ ನಾವು ಗೊತ್ತಿಲ್ಲ, ಅವರು ಎಲ್ಲ ಗೊತ್ತಿಲ್ದಂಗೆ ಬಂದು ಹೋಗೋದು ಅಷ್ಟೇ. ಗೊತ್ತಿಲ್ದಂಗೆ ಬಂದು ಒಳಗೆ ಅವ್ರನ್ನ ಮೀಟ್ ಮಾಡಕ್ಕೆ ಮಾತ್ರ ಹೋಯ್ತಾರೆ ಅಂತೀರ? ಏನು ವ್ಯವಸ್ಥೆ ಇದೆ ನೋಡಿ, ಇಲ್ಲಿ ನೋಡಿ ಕಾಣಿಸ್ತಾ ಇದೆಯಲ್ಲ ನಿಮ್ಗೆ. ನೀರಿಲ್ಲ, ರೋಡ್ ಇಲ್ಲ, ಇಡೀ ಇರೋ ಬರೋ ವ್ಯವಸ್ಥೆ, ಚೇಂಬರ್ ಇಲ್ಲ, ಆಮೇಲೆ ಡ್ರೈನೇಜ್ ಇಲ್ಲ. ಎಲೆಕ್ಷನ್ ಟೈಮಾಗಿ ಬರ್ತಾರೆ ಅಷ್ಟೇ, ತಿರುಗಿ ಮಗ ತೋರ್ಸರ ಇಲ್ಲ ಅಲ್ಲಿ. ಹಂಗೆ ಕರೆಂಟ್ ಅದ್ರ ನಟ್ಟು ಬರ್ತದ ಇಲ್ವೋ? ಕರೆಂಟ್ ಬಿಲ್ ಕಟ್ತೀವಲ್ಲ ಬರ್ತದೆ. ಅದು ಬರ್ಬೇಕು, ಮತ್ತೆ ಬಿಲ್ ಕಟ್ತಿರಲ್ಲ. ನಮಸ್ಕಾರ ಮೇಡಮ್, ಏನ್ ನಿಮ್ಮ ಹೆಸರು? ಮುನಿರತ್ನ. ಮುನಿರತ್ನ? ಅಯ್ಯೋ, ನಮ್ಮ MLA ಮುನಿರತ್ನ ಹೆಸರು ಇಟ್ಕೊಂಡ್ಬಿಡ್ತೀರ. ಆಯ್ತು, ನಂಗೆ ಗಾಬರಿ ಆಗ್ಬಿಟ್ಟೆ ಈಗ. ಹೇಳಿ ಹೇಳಣ, ಹೋಗ್ಲಿ. 200 ರೂಪಾಯಿ ಬಂತಾ? ನಾವು ಮಾಡ್ಸೇ ಇಲ್ಲ. ಯಾಕೋ? ಕಾರ್ಡ್ ಇರ್ಲಿಲ್ಲ, ಮಾಡ್ಸಿಲ್ಲ. ಕಾರ್ಡ್ ಇಲ್ಲ, ಮಾಡಿಸಿಲ್ಲ. ಮಾಡಿಸ್ಬೇಡಿ ಕಾರ್ಡ್, ಆಯ್ತಾ? ಬೇಡ ಬಿಡ್ರಿ ಸರ್. ಅಕ್ಕಿ ಬೇಡವಾ, ರೇಷನ್ ಬೇಡವಾ? ಗೊತ್ತಾಯ್ತು. ನೀರ್ ಬರುತ್ತೆ ನಟ್ಟಿಗೆ? ಇಲ್ಲ, ಅಂತಂದ್ರೆ ನಾವು ಈ ಏರಿಯಾ ಅಲ್ಲ, ಪಕ್ಕದ ಏರಿಯಾ ನಾವು. 40 ಮನೆ ಬಾಳೆ ಕೊಟ್ಟಿದ್ ನಾನು ಸ್ವಂತ ಊರ್ನವನೇ. ಯಾವ ಒಯ್ಯೋದು? ಯಾರು ನಿಮ್ಮ ಹೆಸರೇನ್ರಿ? ಗಿರೀಶ ದೊಡ್ಡ ಬಿರುಕಲ್ ಅಂತ. ದೊಡ್ಡ ಬಿದ್ರಕಲ್ ಗಿರೀಶ್ ಅವ್ರೆ? KRS ಲೀಡ್ರು ನಾನು. KRS ಲೀಡ್ರು. ನಿಮ್ ಲೀಡರ್ ಯಾರು? ನಾನು ಓದ್ಸತಿ MLA ಎಲೆಕ್ಷನ್ ನಿಂತಿದ್ದೆ. ಹೌದಾ? ಏನ್ ನಿಮ್ಮ ಹೆಸರು? ಗಿರೀಶ ಅಂತ. ಗಿರೀಶ್ ಅವ್ರು ಹೋದ್ಸತಿ MLA ಎಲೆಕ್ಷನ್ ನಿಲ್ತಿದಾರ್ರಿ. ನಿಮ್ MLA ಯಾರು? MLA ಬಂದು ಇವನು ST ಸೋಮಶೇಖರ್ ಬಂದಿದ್ರ ಅವ್ರು ಇಲ್ಲಿಗೆ? ಯಾವ ಓದ್ತಾನೆ ಅಷ್ಟೇ. ಅವ್ನ್ ಕಟ್ಕೊಂಡು ನಾವೇನ್ ಮಾಡ್ಬೇಕಾಗದೆ? ಯಾಕೆ ನಿಮ್ಗೆ ಇಲ್ಲಿ ರೋಡ್ ರೆಡಿ ಆಗಬಾರ್ದ? ಅವ್ನ್ ಮಾಡೋದ ಗುರುಗಳೇ. ಅವನೇನಿದ್ರು ಕಷ್ಟ ಸುಖಕ್ಕೆ ಬರಲ್ಲ, ದುಡ್ಡಿಗೆ ಮಾತ್ರ ಬರ್ತಾನೆ. ಮಂಜುಳ ಅವ್ರೆ, ಎಷ್ಟ್ ಸಲ ನೀರ್ ಬರುತ್ತೆ? ಎಷ್ಟ್ ಸಲ ನೀರ್ ಕುಡಿತೀರಿ? ಸರಿ ಸರ್, ವಾರಕ್ಕೊಂದ್ಸರಿ ಅಷ್ಟೇ. ವಾರಕ್ಕೊಂದೇ ಸಲ? ವಾರಕ್ಕೊಂದೇ ಸರಿ ಫಿಲ್ಟರ್ ನೀರ್ ತಮ್ಮನ್ ದುಡ್ಡು ಕೊಟ್ಟು ನೀರ್ ತಮ್ಮನ್ ಕುಡಿಬೇಕು ಸರ್. ಏನ್ ನಿಮ್ಮ ಹೆಸರು? ಪವನ್ ಅಂತ. ಏನ್ ಓದ್ತಾ ಇರೋದು? ಡಿಗ್ರಿ. ಬಾರಪ್ಪ, ಡಿಗ್ರಿ ಓದ್ತಿರೋ ಹುಡುಗ ಮುಂದೆ ಬಂದು ಮಾತಾಡಬೇಕು. ಅಮ್ಮನೇ ಮಾತಾಡ್ದವ್ರೆ. ಹೆಂಗಪ್ಪ MLA ಗಿಮ್ಮೆಲೆ ಕೇಳಬಾರ್ದ? ನೀನು ಓದ್ತಾ ಇದೀಯಾ? ಸರ್ ಅವ್ರು ಎಲ್ಲಿ ಬರೋದೇ ಇಲ್ಲ ಸರ್. ಇಲ್ಲಿ ಇದು ದಲಿತ ಇದು ಅಂತ ಬರಲ್ಲ ಅವರು. ಇಲ್ಲಿಂದ ಆ ರೋಡು ಫುಲ್ಲು ದಲಿತರ ರೋಡು ಅಂತೇಳಿ MLA ಇಲ್ಲಿ ಬರಲ್ಲ. ಪಾಯಿಂಟ್ ಟು ಬಿ ನೋಟೆಡ್. ದಲಿತರ ರೋಡು, ದಲಿತರ ಕ್ವಾರ್ಟರ್ಸ್ ಅಂತೇಳಿ MLA ಇಲ್ಲಿ ಬರಲ್ಲ. ಇವತ್ತು ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರಕ್ಕೆ ಬಂದಿದ್ದೀವಿ. ಮುನಿರತ್ನ ಪ್ರತಿನಿಧಿಸುವಂತಹ ಕ್ಷೇತ್ರ. ಮದುವೆ ಆಗಿದೆಯಾ? ಮದುವೆ ಆಗಿ ಎಷ್ಟು ಜನ ಮಕ್ಕಳು? 3 ಮಕ್ಕಳು. 3 ಮಕ್ಕಳು. ಯಾಕೆ? ದೇಶಕ್ಕಾಗಿ, ದೇಶದ ಹಿತಕ್ಕಾಗಿ. ಶೆಲುವಿ ಅವ್ರೆ, ಫ್ರೆಂಡರು ಮಚ್ಚ ಕನ್ನಡ ಬರ್ತದ? ಕಾಡ ಬರುತ್ತೆ. ಮತ್ತೆ ಅವಾಗಿಂದ ನಾನು ಸುಮ್ಮನೆ ಬರ್ದಿರೋ ಭಾಷೆ ಬಾಯ್ ಬಡ್ಕಂಡಲ್ಲ. ಗೌರ್ಮೆಂಟ್ ಚೇಂಜ್ ಆಗಿದಾಗ ಅವ್ರು ಕಟ್ಕೊಡ್ತಾರೆ. ಯಾವಾಗ ಕರೆದ್ರು ಬರ್ತಾರೆ ನಮ್ MLA ಆತರ. ಅರ್ಧ ರಾತ್ರಿಗೆ ನಾವು ಫೋನ್ ಮಾಡಿದ್ರು ಬಂದ್ಬಿಟ್ಟು ನಮ್ಗೆ ಓ, ಮುನಿರತ್ನಣ್ಣ ಅರ್ಧ ರಾತ್ರಿಗೆ ಫೋನ್ ಮಾಡ್ರು ಬರ್ತಾರಂತೆ. ಜೈ, ನೀನೇ ಗುರುಪೇಶನ್ ಮಾಡ್ಬೇಕು ಬಂದು. ನಾನೇ ಗುರುಪ್ರವೇಶ ಮಾಡೋಣ? ಆತ್ ಬಿಡ್ರಿ, ಹಂಗ ನೋಡೇ ಬಿಡೋಣ. ಮುನಿರತ್ನ ಅವ್ರೆ, ಏನ್ರಿ ಅಭಿಮಾನ? ಮಾಡ್ರಿ. ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರಕ್ಕೆ ಬಂದಿದ್ದೀವಿ. ಮುನಿರತ್ನ ಪ್ರತಿನಿಧಿಸುವಂತಹ ಕ್ಷೇತ್ರ. ಯಾವ ನಿಮ್ದು? ಗುಲ್ಬರ್ಗ. ಅಬಾಬಾಬಾ, ಎಲ್ಲ ಕಡೆ ಗುಲ್ಬರ್ಗದವ್ರು ಬಂದು ಸೇರಾರ ಪಾಪ. ಅವ್ರಿಗೆ ಈ ತರ ವ್ಯವಸ್ಥೆ ಐತಲ್ರಿ ನಮ್ಮ ಉತ್ತರ ಕರ್ನಾಟಕ ಮಂದಿಗೆ. ಹೆಂಗ್ ಮುನಿರತ್ನ ಹೆಂಗ್ರಿ? ಚಲೋ ಭಾಳ ಚಲೋ ಅದ್ರನ? ಚಲೋ ಕೆಲಸ ಮಾಡ್ತಾರ? ಮಾಡ್ತಾರೆ. ಏನ್ ನಿಮ್ಮ ಹೆಸರು? ನಾಗರತ್ನ ಅಂತ. ನಮ್ಗೆ ಅವ್ರ ತಡ್ರಿ, ಒಂದ್ ನಿಮಿಷ ಮುಂದಕ್ಕೆ ಬರ್ತೀನಿ, ಮ್ಯಾಟ್ರಿಗೆ ಬರ್ತೀನಿ. ಇದು ನಾಗರತ್ನಮ್ಮ ಬಂತ ಗೃಹಲಕ್ಷ್ಮಿ ಬರ್ತಾ ಇದೆ ಸರ್. ಹೌದೇನ್ರಿ? 2-3 ತಿಂಗಳಾಯ್ತು ಸರ್. ನೋಡ್ರಿ, ಇವ್ರಿಗೆ ಮಾತ್ರ ಬರ್ತೈತನ್ರಿ, ಕೇಳ್ರಿ. ಸರ್ 2-3 ತಿಂಗಳಿಂದ ಗ್ಯಾಪ್ ಆಗಿ ಬರ್ತೀನಿ, ನಿಮ್ ತಗೋ ಬರ್ತೀನಿ. ಹೇಳ್ರಿ. ಎಷ್ಟ್ ತಿಂಗಳಿಂದ ಬರ್ತಿಲ್ಲ? 3-4 ತಿಂಗಳಿಂದ ಗ್ಯಾಪ್ ಆಗಿದೆ ಸರ್. 3-4 ತಿಂಗಳಿಂದ ಗ್ಯಾಪ್ ಆಗಿದೆ. ನಿಮ್ ಮನೆ ಯಾವ್ದು? ಅಲ್ಲಿದೆ ಸರ್. ಏನ್ ಸಮಸ್ಯೆ ನಿಮ್ಮ ಮನೆ? ಏನ್ ಪ್ರಾಬ್ಲಮ್ ಈ ಏರಿಯಾದಲ್ಲಿ? ಏನು ಪ್ರಾಬ್ಲಮ್ ಇಲ್ಲ ಸರ್. ನಮ್ಗೆ ಏನು ಪ್ರಾಬ್ಲಮ್ ಇಲ್ಲ. ಮುನಿರತ್ನ ಬರ್ತಾರೆ. ಅರ್ಧ ರಾತ್ರಿಗೆ ನಾವು ಫೋನ್ ಮಾಡಿದ್ರು ಬಂದ್ಬಿಟ್ಟು ನಮ್ಗೆ ಓ, ಮುನಿರತ್ನಣ್ಣ ಅರ್ಧ ರಾತ್ರಿಗೆ ಫೋನ್ ಮಾಡ್ರು ಬರ್ತಾರಂತೆ. ಜೈ, ನಮ್ಗೆ ಮಳೆ ಟೈಮಲ್ಲಿ ಏನೇ ಒಂದು ಪ್ರಾಬ್ಲಮ್ ಅಂತಂದ್ರೆ ನಾವು ಫೋನ್ ಮಾಡಿದ್ರೆ ಬರ್ತಾರೆ. ಎಲ್ಲ ದೊಡ್ಡ ಅಧಿಕಾರಿಗಳು ಈ ಟೈಮ್ ಯಾಕೆ ಬರ್ಬೇಕು ಅಂತ BBMP ಅಧಿಕಾರಿಗಳು ಬರ್ತಾರಾ? ಬರಲ್ಲ ಪಾಪ. ಮುನಿರತ್ನ ಅವ್ರು ಬರ್ಬೋದು, BBMP ಅಧಿಕಾರಿಗಳು ಬರಲ್ಲ. ಎಸ್ ಸರ್, ಹೌದಲ್ಲ ಅಮ್ಮ? ಹೇಳ್ರಲ್ರಿ. ನಮಸ್ಕಾರ ರೀ, ಏನ್ ನಿಮ್ಮ ಹೆಸರು? ಪ್ರೀತಿ ಅಂತ. ಪ್ರೀತಿ ಅಂದ್ರೆ ಆ ಪದದ ಅರ್ಥ ಗೊತ್ತಿದೆಯಲ್ಲ ನಿಮ್ಗೆ? ಲವ್ ಅದು ಎಲ್ರಿಗೂ ಬೇಕು, ಏನಂತೀರಾ? ಆದ್ರೆ ಹಂಗೆ ಅಭಿವೃದ್ಧಿ ಬೇಕಲ್ವಾ? ಎಷ್ಟಾಗೈತೆ ಅಭಿವೃದ್ಧಿ? ಓಕೆ, ಹೆಂಗೆ ನಿಮ್ಮ MLA? ತುಂಬಾ ದೇವ್ರಂತ ಮನುಷ್ಯ, ಅವ್ರ ಮೇಲೆಲ್ಲ ನಾವ್ ಏನು ಹೇಳಂಗಿಲ್ಲ. ಗಂಧದ ಕಡೆ ತಗೊಂಡ್ ಪೂಜೆ ಮಾಡೋದೇ ಹೆಂಗ್ರೆ? ಮಾಡಕ್ಕೆ
ನಮಗೆಲ್ಲ ನಮ್ಗೆ ಎಷ್ಟು ಹೆಲ್ಪ್ ಮಾಡಿದ್ದಾರೆ. ರಾತ್ರಿಯಲ್ಲಿ ನಾವು ಏನಾದ್ರು ಪ್ರಾಬ್ಲಮ್ ಅಂದ್ರೆ ಫೋನ್ ಮಾಡಿದೆ. ಮಳೆ ಟೈಮಲ್ಲಿ ಶೆಡ್ ಎಲ್ಲ ಸೋರ್ತಾ ಇರುತ್ತೆ, ಟ್ರಾನ್ಸ್ಫಾರ್ಮರ್ ವೈರ್ ಎಲ್ಲ ಕಟ್ ಆಗಿದೆ, ಎಷ್ಟು ಸಲ ಬಂದಿದ್ದಾರೆ, ಎಲ್ಲ ನೋಡಿದ್ದಾರೆ, ನಮ್ಗೆಲ್ಲ ವಸತಿ ಮಾಡಿ ಕೊಟ್ಟಿದ್ದಾರೆ. ನಿಮ್ಮ ಹೆಸರೇನು ಸರ್? ಸರ್ ನಮಸ್ಕಾರ, ನಮ್ಮ ಹೆಸರು ಮಧು ಅಂತ. ಮಧು ಅವರೇ, ಹೆಂಗಿದೆ ರೀ ಇಲ್ಲಿ? ಮದುವೆ ಆಗಿದೆಯಾ? ಮದುವೆ ಆಗಿದೆ. ಅಪ್ಪ ಸದ್ಯ ಎಷ್ಟು ಜನ ಮಕ್ಕಳು? 3 ಮಕ್ಕಳು. 3 ಮಕ್ಕಳು. ಯಾಕೆ? ದೇಶಕ್ಕಾಗಿ, ದೇಶದ ಹಿತಕ್ಕಾಗಿ. ಓಕೆ, ಇರ್ಲಿ, ಅದೆಲ್ಲ ಸುಮ್ಮನೆ ತಮಾಷೆ. ಹೆಂಗಿದೆ ಏರಿಯಾ? ಇನ್ನು ಶೆಡ್ ಎಲ್ಲ ಇದ್ದೀರಾ ಹೆಂಗೆ? ಇಲ್ಲ ಸರ್, ಅದು ಸರ್ಕಾರ ಇವ್ರು ಫಂಡ್ ಕೊಡ್ತಾ ಇಲ್ಲ. ಫಂಡ್ ಕೊಟ್ರೆ ನಾವು ಕೇಳಿದ್ವಿ, ಸ್ಲಮ್ ಬೋರ್ಡಲ್ಲಿ ಬಂದ್ಬಿಟ್ಟು ಮನೆ ಕಟ್ಟಕ್ಕೂ ಇದು ಫಂಡ್ ಇಲ್ಲ ಅಂತ. ಮುನಿರತ್ನವ್ರು ಏನೇ ಮಾಡಬೇಕು ಅಂದ್ರು ಅಲ್ಲಿಂದ ಅನುದಾನ ತಗೊಂಡ್ಬಂದು ಹಾಕ್ಬೇಕು. ಅನುದಾನ ಕೊಡ್ತಾರಂತ, ಮೇಲೆಯಿಂದ ಕೊಡ್ತಿದಾರಂತ ಅನುದಾನ? ಇಲ್ಲ, ಕೊಡ್ತಾ ಇಲ್ಲ. ಏನಂತಾರೆ ಎಮ್ ಎಲ್ ಎ ಬಂದ್ರೆ ಇಲ್ಲಿ? ಏನ್ ಅನುದಾನ ಕೊಡ್ತಾವ್ರೆ ಅಂತಾರ, ಕೊಟ್ಟಿಲ್ಲ ಅಂತಾರ, ಏನ್ ಕತೆ? ಆಲ್ಮೋಸ್ಟ್ ಕೊಟ್ಟಿಲ್ಲ. ನಮ್ಮ ಡಾಕ್ಟರ್ ಮಂಜುನಾಥ್ ಅವ್ರು ಬಂದಿದ್ದಾರೆ. ಅವ್ರು ಏನೋ ಒಂದು ಡೆಲ್ಲಿಯಿಂದ ಏನೋ ಫಂಡ್ ತಗೊಂಡ್ ಬಂದು ಮನೆ ಮಾಡ್ಬೇಕು ಅಷ್ಟೇ ಸರ್. ಅಕ್ಕ ನಮಸ್ಕಾರ. ತಮಿಳ್ ಪೇಸ್ರಾ? ಏನ್ ಪೇರೆಂಟ್? பேசு பேசு. ಚೆಲುವಿ. ಅಯ್ಯೋ ಚೆಲುವಿ, ಚೆಲುವಿ ಅವ್ರೆ. 2000 ಮಚ್ಚಾ? 2000 ಕನ್ನಡ ಬರ್ತದಾ? ಕಾಡ ಬರುತ್ತೆ. ಮತ್ತೆ ಅವಾಗಿಂದ ನಾನು ಸುಮ್ನೆ ಬರ್ದಿರೋ ಭಾಷೆ ಬಾಯ್ ಬಡ್ಕಂಡಲ್ಲ. ರೇಷನ್ ಕಾರ್ಡ್ ಎಲ್ಲ ರೈಸ್ ಹಾಕ್ತಾರೆ ನೋಡ್ರಿ. ತಗೊಂಬಂದ್ರಿ ರೈಸ್? ಇದು ಯಾವ ಊರು? ನಮ್ ಕಲಕುರ್ಚಿ, ತಮಿಳ್ನಾಡು. ಕನ್ನಡ ಕಲ್ತ್ರ ನೀವು? ಕಾಡ ಬರಲ್ಲ, ಅರ್ಥ ಬರಲ್ಲ. ಕನ್ನಡ ಬರೋಲ್ಲ, ನಂಗೆ ಗೊತ್ತಿಲ್ಲ. ನೀವು ನೆಕ್ಸ್ಟ್ ಕನ್ನಡ ಕಲ್ತಿರ್ಬೇಕು ಅಣ್ಣ. ಕನ್ನಡ ಕಲ್ಸಿರ್ಬೇಕು ನೀವು ಇವ್ರಿಗೆ. ಎಷ್ಟು ವರ್ಷ ಆಯ್ತು ಇಲ್ಲಿ ಬಂದು? ನನಗೆ ಗೊತ್ತಿಲ್ಲ ಅಣ್ಣ. ಗೊತ್ತಿಲ್ಲ ಅಂತ ಎಷ್ಟು ವರ್ಷ ಆಯ್ತು? 30 ವರ್ಷ ಆಯ್ತು ನೀವು ಇಲ್ಲಿ ಬಂದು. ನಾನೇ ಸುಮಾರಾಗಿ 2000 ಮಚ್ಚ ಪೇರು ಗೀರು ಅನ್ಕೊಂಡು ಹೆಂಗೋ ಹೊಡಿತಾ ಇದೀನಿ. ಇವರು ಎಲ್ಲರೂ ಮತ್ತೆ ಚಪ್ಪಳೆ ಹೊಡೆದು ಖುಷಿಗೆ ಚಪ್ಪಳೆ ಅನ್ಕೊಂಡ್ಬಿಟ್ಟವ್ರು. ಯಾರೋ ನನ್ನ ಡೈಲಾಗಿಗೆ ಚಪ್ಪಳೆ ಹೊಡೆದ್ಬಿಟ್ರು ಅನ್ಕೊಂಡ್ಬಿಟ್ಟು ಈಗ ಖುಷಿ ಆಗ್ಬಿಡ್ತು ನಂಗೆ. ಕನ್ನಡ ಬರಲ್ವಾ ನಿಮ್ಗೆ? ಬರುತ್ತೆ. ಗೊತ್ತಿಲ್ಲ, ಕಲಿಬೇಕು ನೀವು ಇನ್ನೊಂದ್ಸಲ. ಕೇಳ್ಕೊಂತೀನಿ. ಪೂರ್ತಿ ಕಲಿಬೇಕು, ಇಲ್ಲಾಂದ್ರೆ ಮುನಿರತ್ನ ಅವ್ರಿಗೆ ಕಂಪ್ಲೇಂಟ್ ಮಾಡ್ತೀನಿ ನಾನು. ಇವತ್ತು ಹೊಸಕೆರೆ ಹಳ್ಳಿಯಲ್ಲಿ ನಾವಿದ್ದೇವೆ. ಈ ಕಡೆ ಮುನಿರತ್ನ ಶಾಸಕರು, ಆ ಕಡೆ ಆರ್ ಅಶೋಕ್ ಶಾಸಕರು. ರಾತ್ರಿ 10 ಗಂಟೆ ಮೇಲೆ ಬಂದ್ರೆ ಯಾರಾದ್ರೂ ಬಿದ್ರೆ ಅಷ್ಟೇ. ವಾರಕ್ಕೆ 2 ಸತಿ ರಿಪೇರಿ, ಜೀವನನೇ ಅಷ್ಟೇ. ಏನ್ ಮಾಡ್ತಾವ್ರೆ ಎಮ್ ಎಲ್ ಎ? ಕಿತ್ತೋದ್ರೆ ಏನು ಹಾಳಾಗೋದ್ರು ಇದು ಯಾರು ನೋಡರೇ ಗತಿ ಇಲ್ಲ. ಅವರು ಅದಕ್ಕೇನೆ ಎದುರುಗಡೆ ಸಿಕ್ಬಿಟ್ರೆ ವಿಮಲ್ಲೇ ಉಗಿದು ಬಿಡ್ತೀನಿ ಅವ್ರ ಮಕ್ಕದ ಮೇಲೆ. ನಾನು ನೋಡಿದಾಗಿಂದ ಈ ರೋಡ್ ಹಿಂಗೆ ಬಿದ್ದಿದೆ ಹೊರತು ಇಂಪ್ರೂವ್ ಮಾಡ್ತಾ ಇದೀನಿ ಅಂತ ಮಾತ್ರ ಚೆನ್ನಾಗಿ ದುಡ್ಡು ಹಾಕೋತಾರೆ. ಕೇಳಿ ಅಶೋಕ್ ಸಾಹೇಬ್ರೆ, ನೀವು ವಿರೋಧ ಪಕ್ಷ ನಾಯಕರು, ಇದು ನಿಮ್ಗೂ ಸೇರ್ತಾ ಇದೆ. ತಪಸಕಾರ ಇದು ಕಾಂಗ್ರೆಸ್. ಇಲ್ಲಿ ಮುನಿರತ್ನ ಏನ್ ಮಾಡ್ತಾವ್ರೆ? ಕೊಡ್ತಾ ಮಾಡ್ತಾನೆ, ಅನುದಾನ ಕೊಟ್ಟಿಲ್ಲ. ಈ ಜನರ ಶಾಪ ತಟ್ಟೋದಕ್ಕಿಂತ ಮುಂಚೆ ಈ ರಸ್ತೆನ ಸರಿ ಮಾಡ್ಕೊಡಿ ಸ್ವಾಮಿ. ಏನ್ ನಿಮ್ ಪ್ರಾಬ್ಲಮ್ಮು, ಏನ್ರಿ ನಿಮ್ ಪ್ರಾಬ್ಲಮ್ ಅಂದ್ಕೊಂಡು ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರ ಮತ್ತು ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದ ಬಳಿ ನಾವು ಬಂದಿದ್ದೇವೆ. ಅಂದರೆ ಅವೆರಡು ಕ್ಷೇತ್ರಕ್ಕೂ ಬಾರ್ಡರ್ ಆಗಿರುವಂಥ ಹೊಸಕೆರೆ ಹಳ್ಳಿಯ ರಸ್ತೆಗೆ, ಕೆರೆಕೋಡಿ ರಸ್ತೆ ಹತ್ರ ನಾವು ಬಂದಿದ್ದೇವೆ. ಸುಮಾರು 2-3 ವರ್ಷದಿಂದ ಈ ರಸ್ತೆ ಗುಂಡಿ ಹಾಗೇ ಇದೆ. ಹೇಗಿದೆ ಅಂತ ನೀವು ನೋಡ್ತಾ ಇದ್ದೀರಲ್ಲ, ಇದೇ ರೀತಿಯಾಗಿದೆ. ಯಾರು ಕೂಡ ಇಲ್ಲಿ ರಾಜಕೀಯ ಗುದ್ದಾಟ. ಮುನಿರತ್ನ ಹೇಳ್ತಾರೆ ಅವ್ರು ಅನುದಾನ ಕೊಟ್ಟಿಲ್ಲ ಅಂತ, ಅವ್ರು ಹೇಳ್ತಾರೆ ನಾವು ಮಾಡಲ್ಲ ಅಂತ. ಈ ಕಡೆ ಆರ್ ಅಶೋಕ್ ಹೇಳ್ತಾರೆ ನನಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ. ಒಟ್ಟಲ್ಲಿ ಇವೆಲ್ಲದರ ನಡುವೆ ಬಲಿ ಆಗ್ತಾ ಇರೋದು ಜನರು. ನಮಸ್ಕಾರ ಕಣಕ, ಹೆಂಗಿತ್ತು ರೋಡು? ಏನ್ ಚೆನ್ನಾಗಿದೆ, ಆಟನೇ ಸಿಗಲ್ಲ ನಮಗೆ. ಕುಣ್ಕ ಹೋಯ್ತದೆ, ಕುಣ್ಕೊಂಡು ಮನೆ ಬಿದ್ದೋಗಿದ್ ನನಗೆ ಕಾಲ್ ಜಾಗ ಬಿಟ್ಟು. ಹೌದಾ? ಕೆಂಪು ಮಣ್ಣು ಮಳೆ ಬಂದಾಗ ಏನಾಗ್ತೇಣ ಬೀಳ್ತೇವ್ರಿ. ಮತ್ತೆ ಫುಲ್ ಡ್ಯಾನ್ಸ್ ಮಾಡಿಸ್ತೈತಿ ರೋಡು. ಮಳೆ ಬಂದ ಮೇಲೆ ಏನಾಗುತ್ತೆ? ಎಲ್ಲ ಕಾಲ್ ಜಾಗ ಬಿಡ್ತದೆ, ಎಲ್ಲ ಬಿದ್ದು ಹೋಗ್ಬೇಕು ನಾವೆಲ್ಲ. ಮಾಡೋದು ಚೆನ್ನಾಗಿ ಮಾಡ್ಬೇಕಲ್ವಾ? ಗೌರ್ಮೆಂಟ್ ಏನ್ ಮಾಡ್ತಾನೋ, ಶಿವನೇ ಗತಿ. 2,000 ರೂಪಾಯಿ ಬಂತಾ? ಬಂದಿಲ್ಲ. ಓತಾ? ಆಯ್ತು, ಹೋಯ್ತತ್ಲ ನೋಡ್ರಿ ನೀವು ಅನ್ರಿ ಅತ್ಲಾಗೆ. ಹೋಗೈತೆ. ಅಕ್ಕ ನಮಸ್ಕಾರ. ಹೆಂಗಿತ್ತು ರೋಡು? ಸಾಕಾಗಿ ಅಂದ್ರೆ ಫುಲ್ ಡ್ಯಾನ್ಸು, ಸ್ವಿಮ್ಮಿಂಗ್ ಪೂಲ್. ಎಮ್ ಎಲ್ ಎ ಬಂದು ಈಜು ಹೊಡೆಯದೆಯ ಸರ್? ಹೆಂಗಿದೆ ರೋಡು? ಏನಂತ ಹೇಳ್ಬೇಕು, ನೀವೇ ನೋಡ್ತಾ ಇದ್ದೀರಾ. ಹೇಳ್ಬೇಕು, ನಮಗೆ ನಿಮ್ಮ ಅಭಿಪ್ರಾಯ ಹೇಳ್ಬೇಕು. ನಾವು ಫಸ್ಟ್ ಟೈಮ್ ಬರ್ತಾ ಇದೀವಿ. ನಾನು ಡೈಲಿ ನೋಡ್ತೀನಿ ನಿಮ್ಮ ಟಿವಿನಲ್ಲಿ ಎಲ್ಲ. ಆಲ್ ಕರ್ನಾಟಕ ರೌಂಡ್ ಹೊಡಿತೀರಾ? ಬರ್ತಿದ್ದೆ ಪ್ರೋಗ್ರಾಮ್ ರೋಡ್. ಆರ್ ರಿಪಬ್ಲಿಕ್ ಕನ್ನಡ ಸೂಪರ್. ಹೆಂಗಿತ್ತು ರೋಡು? ಡ್ಯಾನ್ಸಾ?
ಡ್ಯಾನ್ಸ್ ಕಷ್ಟ, ನಾವ್ ಎಲ್ಲಿ ಬೀಳ್ತೀವಿ ಅಂತ ಹೇಳಕ್ ಇಲ್ಲ ನೀವು. ಎಲ್ಲಿ ಬೀಳ್ತೀವಿ ಅಂತ ಹೇಳಕ್ಕಾಗಲ್ಲ. ಹೇಳಕ್ಕಾಗಲ್ಲ, ಅದು ಎಸ್ಕೇಪ್ ಆಗಿ ಬಂದಿದ್ದೀವಿ ಅಷ್ಟೇ. ಓಕೆ ಹಾಂ ಮೇಡಮ್ ಅವರೇ ನಮಸ್ಕಾರ. ಒಂದು ನಿಮಿಷ. ಹೆಂಗಿತ್ತು ರೋಡು? ನಮಸ್ಕಾರ. ನಮಸ್ಕಾರ. ಬೆಳಗ್ಗೆನೂ ಇದೇ ಹೋಗುವಾಗ ಮಾತಾಡ್ಕೊಂಡಿದ್ವಿ, ಒಳ್ಳೆ ರೋಡನ್ನ ಈ ಥರ ಮಾಡಿಟ್ರು. ಆದ್ರೆ ಇದನ್ನ ಮುಂದೆ ಒಳ್ಳೇದಾಗಿ ಮಾಡೋದು ಯಾವಾಗ? ದಿನ ಎಷ್ಟು ಕಷ್ಟ ಆಗುತ್ತೆ. ನಾವು ಕಾರಲ್ಲಿ ಬಂದರೆ ಬೇರೆ, ಟೂ ವೀಲರಲ್ಲಿ ಚಿಕ್ಕ ಚಿಕ್ಕ ಮಕ್ಕಳನ್ನ ಕರ್ಕೊಂಡು ಓಡಾಡ್ತಾರೆ. ಮಳೆಯಲ್ಲಿ ಎಷ್ಟು ನೀರು ನಿಂತಿದೆ ಗೊತ್ತಾಗಲ್ಲ, ಬಿದ್ದರೆ ಯಾರ ಗತಿ? ಅಲ್ವಾ? ಏನು ಮಾಡ್ತಾವ್ರಿ ಎಮ್.ಎಲ್.ಎ? ಅದು ನೀವೇ ಹೇಳಬೇಕು. ನಾವೇ ಹೇಳ್ಬೇಕಾ? ಹೇಳ್ತೀವಿ ಬಿಡಿ. ಓಕೆ ಓಕೆ. ಒಟ್ಟು ಡ್ಯಾನ್ಸು ಫುಲ್ಲು ಕಾರು. ನೋಡಿ ನೀವೇ ಅವಸ್ಥೆ, ದಿನ ಒಂದ್ಸಾರಿ ತೊಳಿಲೇಬೇಕು. ಓಕೆ 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 ಓಕೆ. ನಮಸ್ಕಾರ. ಏನು ಸರ್ ನಿಮ್ಮ ಹೆಸರು? ಸೋನು ಅಂತ ಸರ್. ಸೋನು ಅವರೇ, ಹೆಂಗಿದೆ ರೋಡು? ಫುಲ್ ಡ್ಯಾನ್ಸಿಂಗ್ ಇದೆ ಸರ್. ಡ್ಯಾನ್ಸಿಂಗ್ ಮಜಾ ಬರ್ತೈತಿ? ಫುಲ್ ಮಜಾ ಬರ್ತಾ ಇದೆ. ಯಾವ ಥರ ಮಜಾ ಬರ್ತೈತಿ? ಮಜಾ ಇವಾಗ ಹೇಳಂಗಿದ್ರೆ ಮಜಾ ಹೇಳಕ್ಕಾಗಲ್ಲ, ಇವಾಗ ಸ್ವಲ್ಪ ಗಮನ ಕೊಡಬೇಕು ಸರ್, ಅಷ್ಟೇ. ಮುನಿರತ್ನ ಅವರ ಕ್ಷೇತ್ರದಲ್ಲಿರುವಂಥ ರಸ್ತೆ ಇದು. ರಸ್ತೆಯ ಸ್ಥಿತಿಗತಿಯನ್ನು ನೋಡ್ತಾ ಇದ್ದೀರಿ. ನಮಸ್ಕಾರ. ಹೆಂಗಿದೆ ರೋಡು? ರೋಡ್ ಮಾತ್ರ ಅದ್ಭುತ. ಸರ್ ನಮಸ್ಕಾರ ಸರ್. ಏನು ನಿಮ್ಮ ಹೆಸರು? ರಾಮಕೃಷ್ಣ. ರಾಮಕೃಷ್ಣ ಅವರೇ, ಹೆಂಗಿದೆ ರೋಡು? ರೋಡ್ ಸಕ್ಕದಾಗಿದೆ. ಫಸ್ಟ್ ಡ್ರೈವರ್ ಹತ್ರ ಮಾತಾಡಿಸ್ಬಿಡ್ತೀನಿ. ರೋಡ್ ಸಕ್ಕ. ಗೇರ್ ಹಾಕ್ಬೇಕು. ಥರ್ಡ್ ಗೇರ್ ಹಾಕ್ಬೇಕು. ಫಸ್ಟ್ ಗೇರಲ್ಲೇ ಹೋಗ್ಬೇಕು. ಗಾಡಿ ಮಾತ್ರ ವಾರಕ್ಕೆ 2 ಸತಿ ರಿಪೇರಿ. ವಾರಕ್ಕೆ 2 ಸರಿ ರಿಪೇರಿ ರೋಡಲ್ಲಿ ಓಡಾಡ್ಬಿಟ್ರೆ ಅಷ್ಟೇ, ಜೀವನನೇ ಅಷ್ಟೇ. ಏನ್ ಮಾಡ್ತಾವ್ರೆ ಎಮ್.ಎಲ್.ಎ? ಎಮ್.ಎಲ್.ಎ ನಿದ್ದೆ ಮಾಡ್ತಾವ್ರೆ ಇವಾಗ. ನಿದ್ದೆ ಮಾಡ್ತಾವ್ರೆ. ಎಬ್ಬಿಸೋರು ಯಾರೀಗ? ಯಾರು ಜನಗಳೇ ಎಬ್ಬರಿಸ್ಬೇಕು. ಏನ್ ಸರ್ ನಿಮ್ಮ ಹೆಸರು? ಹಾಕ್ಬಿಟ್ಟು ಯಾಕಣ್ಣ ಆಮೇಲೆ ಮೊದಲೇ ಇಲ್ಲಿ ಕುಳ್ಕ ಹೊರಡ್ತೀರಿ. ಏನ್ ನಿಮ್ಮ ಹೆಸರು? ಚೆನ್ನಗೌಡ ಅಂತ. ಚೆನ್ನಾಗೌಡ್ರೆ, ಹೋಗ್ಬೇಕು ನೋಡ್ರಿ, ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಈಜು ಹೊಡಿತೀರೇನು? ಏನು ಹೊಡಿಬೇಕಾಯ್ತು ಸರ್, ರಾತ್ರಿ ಹೊತ್ತು ಬಂದು ಹೊಡೆಯೋದೆ. ರಾತ್ರಿ ಹೊತ್ತು ಬಂದು ಹೊಡಿಯೋದೆ? ರಾತ್ರಿ ಹೊತ್ತು ಬಂದು ಏನು ಹೊಡಿಯೋದು? ಈಜು ಹೊಡೆಯೋದೇ ಇಲ್ಲಿ. ಏನ್ ಮಾಡ್ತಾವ್ರೆ ಎಮ್.ಎಲ್.ಎ? ಎಮ್.ಎಲ್.ಎ ತಿಂತವ್ರ ಮಣ್ಣ. ಏನ್ ಸರ್ ಈ ತರ ಮಾಡ್ಕೊಂಡು ಇವ್ರು ಮಾಡೋದಕ್ಕೆ ಯಾಕಂದ್ರೆ ಏನ್ ರೀತಿ ರಾಜಕೀಯ ಕಿತ್ತಾಟ, ಇವ್ರು ಕಿತ್ತಾಡ್ತಾರೆ, ಪಾಪ ಜನ ಬಲಿ ಆಯ್ತವ್ರೆ. ಹೌದು, ನಾವು ಹಾಕಿ ಕಳಿಸಿದ್ವಲ್ಲ, ಅದಕ್ಕೆ ಇವ್ರು ಅಲ್ಲಿ ಅವ್ರು ಕಿತ್ತಾಡ್ಕೊಂಡು ಸಾಯ್ತವ್ರೆ. ಇಲ್ಲಿ ಜನ ಯಾರು ಬಿಸಿ ಹತ್ರ ಯಾರು ಸರ್ ಗ್ಯಾರಂಟಿ ಇಲ್ಲಿ? ಮತ್ತೆ ಈ ತರ ಇದೆಯಲ್ರಿ ಇದು? ಸರ್ ಹಂಗೇನೆ, ನಾವು ಹಾಕಿ ಕಳಿಸಿದ ತಪ್ಪು ನಾವು ಚಪ್ಪಲಿ ತಗೊಂಡು ನಾವು ಮಾಡ್ಕೊಬೇಕು. ನಾವ್ ಹಾಕಿದ್ದಪ್ಪಿ ನಾವೇ ಹೊಡ್ಕೋಬೇಕು ಚಪ್ಪಲಿ ತಗೊಂಡು. ಇನ್ನೇನು ಮಾಡೋಕ್ಕಾಗಲ್ಲ ಅವ್ರಿಗೆ. ಅವ್ರ ಪಡೆಗೆ ಅವ್ರು ಮಾಡ್ತಾ ಇದಾರೆ, ಅವ್ರು ದುಡ್ಡು ಮಾಡ್ತಾವ್ರೆ, ಅವ್ರ ಆಸ್ತಿ ಬಗ್ಗೆ ಕಿತ್ತಾಡ್ತಾವ್ರೆ. ನೋಡು, ಅವ್ರು ಕಿತ್ತೋದ್ರೆ ಏನು ಹಾಳಾಗೋದ್ರು, ಇದು ಯಾರು ನೋಡರೇ ಗತಿ ಇಲ್ಲ. ತುಗಾರ ನೋಡಿದ್ದು ಸೂಪರಾ? ಸೂಪರ್ ಸರ್. ಹೆಂಗಿದೆ ರೋಡು? ತುಂಬ ಚೆನ್ನಾಗಿದೆ ಸರ್, ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಎಲ್ಲ ಕುತ್ಕೊಂಡು ಮಲ್ಕೊಂಡು ಎಲ್ಲ ಥರ ಮಾಡ್ತಾ ಇದ್ದಾರೆ. ಯಾಕೆ ನಾವು ಇದೇ ಊರಲ್ಲೇ ಹುಟ್ಟು ಬೆಳೆದಿರೋದು. ನಾನು ನೋಡಿದಾಗಿಂದ ಈ ರೋಡ್ ಹಿಂಗೆ ಬಿದ್ದಿದೆ ಹೊರತು ಇಂಪ್ರೂವ್ ಮಾಡ್ತಾ ಇದೀನಿ ಅಂತ ಮಾತ್ರ ಚೆನ್ನಾಗಿ ದುಡ್ಡು ಹಾಕೋತಾರೆ. ತಗೊಂಡೋಗಿ ರೆಸಾರ್ಟ್ಗಳು ಅಲ್ಲಿ ಇಲ್ಲಿ ಒಳ್ಳೆ ಮನೆಗಳು ಮಾಡಿಕ್ತಾರೆ. ರೆಸಾರ್ಟ್ಗಳು, ಮಾಲ್ಗಳು, ಅವ್ರ ಮಕ್ಕಳು ಮೊಮ್ಮಕ್ಕಳು ಚೆನ್ನಾಗಿ ತಿನ್ಕೊಂಡು ಆರಾಮ ಉಣ್ಕೊಂಡು ನೈಸ್ ರೋಡ್ಗಳಲ್ಲಿ ಓಡಾಡ್ತಾವ್ರೆ. ಫ್ರೀ ಒಳ್ಳೆ ಕೊಡ್ತಾವ್ರಲ್ಲ. ಯಾವ ಸರ್ ಫ್ರೀ? 2000 ಒಳ್ಳೆ ಯೋಜನೆಗಳು ಸರ್. ದಿನಕ್ಕೆ ನಂದು ಖರ್ಚು 1000 ರೂಪಾಯಿ ಆಗುತ್ತೆ. ಆ 1000 ರೂಪಾಯಿ ಮೇಲೆ ಎಣ್ಣೆ ಮೇಲೆ ಜಾಸ್ತಿ ಮಾಡಿ ಇಕ್ಕವ್ರೆ. ಅದು ನಾನು ಹೆಂಡ್ತಿ ತಿಂತಾವಳೆ. ಅದು ಎಲ್ಲಿಂದ ಫ್ರೀ ಬಂತು? ಹೆಂಗಿದೆ ರೋಡು? 3 ವರ್ಷ ಆಯ್ತಣ್ಣ ನಾನು ಇದೇ ರೋಡಲ್ಲಿ ಓಡಾಡ್ತಾ ಇದ್ದೀನಿ. ಒಂದ್ಸಲ ಯಾರು ಬರ್ತಾನೆ ಇಲ್ಲ, ಯಾರು ಮುಡ್ತಾನೂ ಇಲ್ಲ. ಅದನ್ನ ಯಾರು ಬರ್ತಾನೆ ಇಲ್ಲ, ಯಾರು ನೋಡ್ತಾನೆ ಇಲ್ಲ. ಮಳೆಯಲ್ಲಿ ಸ್ಪೀಡ್ ಆಗುತ್ತೆ. ಮಳೆ ಬಂದಾಗ ನೋಡ್ಬೇಕು. ಮೊನ್ನೆ ಒಂದು ಗಾಡಿಯಲ್ಲೇ ಹೋಗ್ಬಿಟ್ಟಿತ್ತು, ತೆಗ್ಗಲ್ಲೇ ಹೋಗ್ಬಿಡ್ತಿತ್ತು ಗಾಡಿ ಮೊನ್ನೆ. ಹೆಂಗೈತಣ್ಣ ರೋಡು? ಗದ್ದೆ ನಾಟಿ ಮಾಡ್ಬೋದು ಸರ್ ರೋಡಲ್ಲಿ. ಗದ್ದೆ ನಾಟಿ ಅಂದ್ರೆ ಮಂಗಳೂರು ನಮ್ಮ ಕರ್ನಾಟಕ ಕಡೆ ಮಾಡ್ತಾರಲ್ಲ ಗದ್ದೆ ನಾಟಿ, ಅದು ಮಾಡ್ಬೋದು ಸರ್ ಈ ರೋಡಲ್ಲಿ. ಹೌದು ಸರ್. ಓಕೆ ಸರ್. ಓಕೆ. ಟ್ರಾಫಿಕ್ ಜಾಮ್ ಆಗ್ಬಿಡ್ತದೆ. ನಮಸ್ಕಾರ ಸರ್, ಹೆಂಗಿದೆ ರೋಡು? ಕಚ್ಚಿಡವಾಗಿದೆ. ಎಂತ ಸರ್ಕಾರ ರೀ ಇದು? ಮಕ್ಕಳಿಗೆ ಹೇಳ್ತೀನಿ ಅವ್ರಿಗೆ. ಹೋಗಿರಿ ಮತ್ತೆ ಹೆಂಗು ಒಗಿತಾ ಇದ್ದೀರಾ ವಿಮಲ? ಚಪ್ಪರ್ಗಳವರು ಅದಕ್ಕೇನೆ ಎದುರುಗಡೆ ಸಿಕ್ಬಿಟ್ರೆ ಈ ವಿಮಲ್ಲೇ ಉಗಿದು ಬಿಡ್ತೀನಿ ಅವ್ರ ಮಕ್ಕದ ಮೇಲೆ. ಅಂತ ಕಚ್ಚುಡಗಳವರು. ಏನ್ ರಾಜಕೀಯ ಗುದ್ದಾಟ ಏನಿದು ಸರ್? ರಾಜಕೀಯ ಗುದ್ದಾಟ ಇರಲಿ, ರಾಜಕೀಯಕ್ಕೋಸ್ಕರ ಜನರನ್ನ ಬಲಿ ಮಾಡ್ತಾವ್ರಲ್ರಿ. ಇಲ್ಲಿ ಆಲ್ರೆಡಿ ಇದು ಎಷ್ಟು ವರ್ಷ ಆಯ್ತು ಗೊತ್ತಾ ಸರ್? 2 ವರ್ಷ ಆಯ್ತು. 2 ವರ್ಷದಿಂದ ಹೀಗೆ ಇದೆ. ನಾವು ಎಷ್ಟು ವರ್ಷ, ನಮ್ಮ ತಂದೆನೂ ಮಾತಾಡಿದ್ದಾರೆ ಆಲ್ರೆಡಿ ಇದ್ರಲ್ಲೇ, ಅಂದ್ರೂ ರೆಡಿ ಆಗಿಲ್ಲ ಇದು. ನಮ್ಗೆ ಅಷ್ಟೇ ಬೇಜಾರು ಅನಿಸ್ಬಿಟ್ಟಿದೆ. ಈ ರೋಡಲ್ಲಿ ಓಡಾಡೋಕ್ಕಾದ್ರೂ ಆಗುತ್ತಾ? ಮಕ್ಳನ್ನ ಇದೇ ರೋಡಲ್ಲಿ ಸ್ಕೂಲಿಗೆ ಕರ್ಕೊಂಡು ಹೋಗ್ಬೇಕು, ತಿರ್ಗಾ ಸ್ಕೂಲಿಂದ ಇದೇ ರೋಡಲ್ಲಿ ಕರ್ಕೊಬರ್ಬೇಕು. ಹೆಂಗೆ ಕರ್ಕೊಂಬರೋಣ ನಾವು? ಏನು ಅವ್ರಿಗೆ ಸೆನ್ಸ್ ಇರಲ್ವಾ? ಏನು ಅವ್ರಿಗೆ ಹೆಂಡತಿ ಮಕ್ಳು ಇರಲ್ವಾ? ಏನು ಅವ್ರ ಮಕ್ಳು ಏನಾದರೂ ಬೀಚ್ ಸತ್ತರೆ ಯಾವನ್ ಬರ್ತಾನೆ? ನಮಗೂ ಹಂಗೆ ಅಲ್ವಾ ಇರೋದು. ಏನು ಸರ್ ನಿಮ್ಮ ಹೆಸರು? ಸರ್ ರಾಜು ಅಂತ ನನ್ನ ಹೆಸರು.
ಆ ಮುನಿರತ್ನ ಮತ್ತೆ ಡಿ ಕೆ ಶಿವಕುಮಾರ್ ಇಬ್ಬರಿಗೂ ರಾಜಕೀಯ ಗುದ್ದಾಟದಲ್ಲಿ ಜನ ಬಲಿ ಆಗ್ತಾವ್ರಿ ಇಲ್ಲಿ. ಜನ ಬಲಿಯಾಗ ನಾವು ಈ ಬೆಳಿಗ್ಗೆ ಸಾಯ್ಬೇಕಾಯ್ತು, ನಾವು ಇಲ್ಲಿ ನೋಡಿ ಹಿಂತಿರ್ಸ್ಕೊಂಡು ವಾಪಸ್ ಹೋಗ್ತಾ ಇದ್ದೀವಿ. ಹೋಗಕ್ಕಾಗತ್ತಿಲ್ಲ, ಬಿದ್ದರೆ ನಮ್ಮ ಹೆಂಡತಿ ಮಕ್ಳಿಗೆ ಯಾರಾಯ್ತಾರೆ? ವಾಪಸ್ ತಿರ್ಸ್ಕೊಯ್ತಿದ್ರ ಹೋಗ್ತಾ ಇದ್ದೀನಿ ನೋಡಿ, ಬೇರೆ ರೋಡ್ಗೆ ಹೋಗ್ತಾ ಇದ್ದೀನಿ ಈಗ. ಆ ಡಿ ಕೆ ಶಿವಕುಮಾರ್ ಇವನ್ ಮೇಲೆ ಹೇಳ್ತಾರೆ, ಮುನಿರತ್ನ ಮೇಲೆ ಹೇಳ್ತಾನೆ, ಕಾಲು ಬೀಳ್ತಾನೆ ವಿಧಾನಸೌಧದಲ್ಲಿ ಹೋಗ್ಬಿಟ್ಟು ನಮ್ಗೆ ಕೆಲಸ ಮಾಡ್ಕೊಡಲ್ಲ ಅಂತ. ಅವ್ನು ಭಯ ಬಿಡ್ತಿಲ್ಲ ಡಿ ಕೆ ಶಿವಕುಮಾರ್. ಅವ್ನ ಮನೆ ಹಾಳಾಗೋಗ ನಮ್ಮ ಮನೆಯೆಲ್ಲ ಹಾಳು ಮಾಡ್ತಾವ. ನಾವು ಏನು ಮಾಡೋದು ನೋಡಿ. ಅಲ್ಲ, ರಾಜಕೀಯ ಗುದ್ದಾಟದಲ್ಲಿ ಬಲಿ ಆಗ್ತಿರೋ ಜನ ಅಲ್ವೇ? ಹೌದು 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 ಹೌದು. ಇಲ್ಲಿ ದಿನಕ್ಕೆ ಸುಮಾರು 10,000 15,000 ಜನ ಓಡಾಡ್ತೀವಿ. ನಮ್ಗೆ ಏನು ಅನುಕೂಲ ಇಲ್ಲ ಇಲ್ಲಿ. ಆ ಮುನಿರತ್ನಂಗೂ ಡಿ ಕೆ ಶಿವಕುಮಾರ್ ಅವ್ರಿಗೂ ತಲುಪಿಸಿ ನ್ಯೂಸನ್ನು. ಇವತ್ತು ನಾವು ಬಸವನಗುಡಿ ವಿಧಾನಸಭಾ ಕ್ಷೇತ್ರದ ರವಿ ಸುಬ್ರಹ್ಮಣ್ಯ ಪ್ರತಿನಿಧಿಸುವಂತಹ ಕ್ಷೇತ್ರ ಶಾಮಣ್ಣನಗರ ಸ್ಲಮ್ಗೆ ಬಂದಿದ್ದೇವೆ. ಅಕ್ಕಿ ಕೊಟ್ರೆ ಸಾಕು, ದುಡ್ಡೇನ್ ಬೇಕಾಗಿಲ್ಲ. 360 ರೂಪಾಯಿ ಕೊಡ್ತಾನೆ, ಏನ್ ಮಾಡಕ್ಕದು? ದುಡ್ಡು ಕೊಡ್ತಿರ್ತಾರೆ, ಓಟ್ ಹಾಕಿಸ್ಕೊಟ್ಟಿದ್ದು. ಪಾತ್ರೆಗೆ ಇಟ್ಕೊಳ್ಳೋ ಸುಗಾರ್ ಇರೋರಿಗೆ ಅವ್ರಿಗೆ ನಾವು ಸಂಬಳ ಕೊಡ್ತಿದೀವಿ, ಅದಕ್ಕೆ ತಕ್ಕನಂಗೆ ಅವ್ರು ಕೆಲಸ ಮಾಡಿದ್ರೆ ಸಾಕು ಹೊರತು ಅವ್ರು ನಮಗೆ ಭಿಕ್ಷೆ ಕೊಡೋ ಅವಶ್ಯಕತೆ ನಮಗಿಲ್ಲ. ಎಮ್.ಎಲ್.ಎ ರಾತ್ರಿ 1 ಗಂಟೆವರೆಗೂ ಎಣ್ಣೆ ಅಂಗಡಿ ತೆಗಿಬೇಕು. ಗೊತ್ತು ಬಿಡಿ ನಂಗೆ, ಗೊತ್ತಾಯ್ತಾ? ಈ ಥರ ಮಾಡ್ಬೋದಾ? ಬೆಳಗ್ಗೆ 4 ಗಂಟೆವರೆಗೂ ತೆಗಿಬೋದಲ್ಲ. ರವಿ ಸುಬ್ರಹ್ಮಣ್ಯ ಪ್ರತಿನಿಧಿಸುವಂತಹ ಕ್ಷೇತ್ರ ಬಸವನಗುಡಿ. ಇಲ್ಲಿರುವಂತಹ ಜನರ ಪ್ರಾಬ್ಲಮ್ ಏನು ಅಂತ, ಏನ್ ನಿಮ್ ಪ್ರಾಬ್ಲಮ್ ಅಂತ ಕೇಳ್ಕೊಂಡು ನಾವು ಬಂದಿದ್ದೇವೆ. ಬನ್ನಿ ಜನರು ಏನಂತಾರೆ ಮಾತಾಡ್ತಾ ಹೋಗೋಣ. ಈಗ ನಿಮ್ಮನೇದೇ ಇದು ಏನ್ ಪ್ರಾಬ್ಲಮ್ ಇದೆ ನಿಮ್ಮ ಏರಿಯಾದಲ್ಲಿ? ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಇದೆ. ಫಸ್ಟ್ ಅಂದರೆ ಇವಾಗ ಅವ್ರು ಕೊಡೋ 2,000 ನಮಗೆ ಬೇಕಾಗಿಲ್ಲ. ಅದ್ರ ಬದಲಿಗೆ ಅವರು ಇವಾಗ ಮೊದಲು ಕೊಡ್ತಿದ್ದಂಥ ಫೆಸಿಲಿಟೀಸ್ಗಳನ್ನ ಕರೆಕ್ಟಾಗಿ ಕೊಟ್ಟರೆ ಸಾಕು. ಸೊಸೈಟಿಲಿ ಅಕ್ಕಿ ಕೊಡ್ತಾರೆ, ಅದರಲ್ಲೂ ಎಲ್ಲ ಸ್ಕ್ಯಾಮು. ಬರೀ ಅರ್ಧ ಕೊಡ್ತಾರಲ್ಲ, ಅಂದರೆ ಡಿಸ್ಟ್ರಿಬ್ಯೂಟ್ ಮಾಡೋಕ್ಕೆ ಕೊಟ್ಟಿರ್ತಾರಲ್ಲ, ಅವ್ರ ಲಾಭಕ್ಕೋಸ್ಕರ ಅಕ್ಕಿಗಳನ್ನ ಮಾರ್ಕೊತಾರೆ. ನಮಗೆ ಕೊಡೋದ್ರಲ್ಲಿ ತುಂಬ ಕಮ್ಮಿ ಕೊಡ್ತಾರೆ. ಮತ್ತು ಅದು 1 ಮಂತಿಗೆ ಕೂಡ ಸಾಲ್ತಾ ಇಲ್ಲ. ಮತ್ತು ಏರಿಯಾದಲ್ಲಿ ನೈಟ್ ಆದರೆ ಸ್ಟ್ರೀಟ್ ಲೈಟ್ಸೇ ಇರಲ್ಲ. ಇನ್ನು ನಾಯಿ ಕಾಟಗಳು ಸಿಕ್ಕಾಪಟ್ಟೆ ಆಗಿದೆ. ಬೇರೆ ಮಕ್ಳುಗಳು ಬಂದರೆ ಎಲ್ಲ ಕಚ್ಚುತ್ತೆ. ಎಲೆಕ್ಷನ್ಗೆ ವೋಟ್ ಕೇಳಕ್ಕೆ ಮಾತ್ರ ಇಲ್ಲಿ ಗಂಟ ಬರ್ತಾರೆ. ಅದಾದ್ಮೇಲೆ ಬಂದು ಏನು ಪ್ರಾಬ್ಲಮ್ ಇದೆ ಅಂತ ಅವರೇ ಇಲ್ಲಿ ಬಂದು ನೋಡಲಿ. ಆಲ್ಮೋಸ್ಟ್ ನೈಟ್ ಆದರೆ ಎಲ್ಲ ಕಡೆ ಸ್ಮೋಕಿಂಗ್ ಮಾಡ್ಕೊಂಡು ಎಲ್ಲ ಕೂತಿರ್ತಾರೆ. ಈವನ್ ಡ್ರಗ್ಸ್ ಕೂಡ ಯೂಸ್ ಮಾಡ್ತಿದ್ದಾರೆ ಅನ್ನೋ ಕೆಲವು ಕಡೆ ಮಾತಾಡ್ತಾರೆ. ಯಾಕೆ ಸರ್ ಒಂದು ರೌಂಡ್ ಪೊಲೀಸವ್ರು ನೈಟ್ ಹೊತ್ತು ಯಾಕೆ ಬರಬಾರ್ದು? ಡೈಲಿ ರೌಂಡ್ಸು ಬಂದು ನೋಡಲಿ. ಎಲ್ಲಂದ್ರಲ್ಲೇ ಅಂದರೆ ಸ್ಟ್ರೀಟ್ ಲೈಟ್ಸ್ಗಳನ್ನ ಅವ್ರುಗಳೇ ರಿಮೂವ್ ಮಾಡ್ತಾರೆ. ನೈಟ್ ಹೊತ್ತಲ್ಲಿ ಆಫ್ ಮಾಡಿರ್ತಾರೆ. ಅಷ್ಟೊತ್ತಲ್ಲಿ ಅವಾಗ ನಾವು ಯಾರು ಓಡಾಡೋದಕ್ಕೆ ಕೂಡ ಆಗಲ್ಲ. ಅಲ್ಲಿ ಓಡಾಡೋದಕ್ಕಾದ್ರೂ ಅನಿಸುತ್ತೆ ಅಟ್ಲೀಸ್ಟ್ ಸ್ಟ್ರೀಟ್ ಲೈಟ್ ಇಲ್ಲ ಅಂದರೆ. CCTV ಇಲ್ಲ, ಗಾಡಿಯಿಂದ ಪೆಟ್ರೋಲ್ ಕದೀತಾರೆ, ಇನ್ನು ಗಾಡಿ ಗ್ಲಾಸ್ಗಳು ಹೊಡೆದಾಕ್ತಾರೆ. 2,000 ರೂಪಾಯಿ ಬಂತ ಅಮ್ಮಂಗೆ? ಅದರಿಂದ ನಮ್ಗೆ ಅವಶ್ಯಕತೆ ಇಲ್ಲ ಸರ್. ನಾವೇ ಗೌರ್ಮೆಂಟಿಗೆ ಟ್ಯಾಕ್ಸ್ ಕಟ್ಟೋದ್ರ ಮೂಲಕ ಅವ್ರಿಗೆ ನಾವು ಸಂಬಳ ಕೊಡ್ತಿದ್ದೀವಿ. ಅದಕ್ಕೆ ತಕ್ಕನಂಗೆ ಅವ್ರು ಕೆಲಸ ಮಾಡಿದ್ರೆ ಸಾಕು ಹೊರತು ಅವ್ರು ನಮಗೆ ಭಿಕ್ಷೆ ಕೊಡೋ ಅವಶ್ಯಕತೆ ನಮಗಿಲ್ಲ. ಆ 2,000 ರೂಪಾಯಿ ಭಿಕ್ಷೆ ನಮಗೆ ಬೇಡ. ಅವ್ರು ಮಾಡ್ಬೇಕಾದ್ರೆ ಕೆಲಸಗಳನ್ನ ಕರೆಕ್ಟಾಗಿ ಮಾಡಕ್ಕೆ ಹೇಳಿ ಸಾಕು. 2,000 ರೂಪಾಯಿನ ಭಿಕ್ಷೆ ಅಂದ ಮೊದಲ ಹುಡುಗಿ 2,000 ರೂಪಾಯಿನ ಭಿಕ್ಷೆ ಅಂತ ಹೇಳಿ, ಅದು ಗೃಹಲಕ್ಷ್ಮಿ ಅಲ್ಲ, ಅದು ಭಿಕ್ಷೆ ಅಂತ ನೇರವಾಗಿ ಕಡ್ಡಿ ಮುರಿದಂಗೆ ಹೇಳಿದಿರಾ. ಮಾತ್ರ ಓಟ್ ಹಾಕೋರ ಹೆಂಗಸ್ರೆ ಹಾಕಿರೋದು. ಗಂಡಸರು ಓಟ್ ಹಾಕೋರಲ್ಲಪ್ಪ. ಏನ್ ಬೇಕಪ್ಪ ನಿಮಗೆ ಫ್ರೀ? ನಮ್ ಯಾವ್ದೋ ಅರ್ಧ ಬೆಲೆಗೆ. ಅರ್ಧ ಬೆಲೆಗೆ? ಯಾವುದು ಅಲ್ಲ, ಯಾವ್ದು ಬ್ರ್ಯಾಂಡು? ಯಾವ್ದು? 50 ರೂಪಾಯಿ ಚಾಯ್ಸು. 50 ಅದು ಎಷ್ಟು ರೂಪಾಯಿ ಮಾಡಬೇಕಿತ್ತು? ಎಷ್ಟು? 30 ರೂಪಾಯಿ ಮಾಡ್ಬೇಕಾಯ್ತು. 50 ರೂಪಾಯಿ 30 ರೂಪಾಯಿ ಮಾಡಿದ್ರೆ ಇನ್ನೊಂದು 2 ಪ್ಯಾಕೆಟ್ ಜಾಸ್ತಿ ಪಂಚ ಬೇರೆ ಮಾಡ್ಬಿಟ್ರು. ಯಾವ ಪಂಚರಿ ಪ್ಯಾಂಟು? ಸಿದ್ದರಾಮಯ್ಯನವ್ರಿಗೆ ಸಿದ್ದರಾಮಯ್ಯನವ್ರಿಗೆ ಪ್ಯಾಂಟ್ ಹಾಕ್ಸ್ಬಿಟ್ರಂತೆ. ಪ್ಯಾಂಟ್ ಹಾಕ್ಸ್ಬಿಡ್ತೀನಿ. ಅವ್ರೇನು ಮಾಡ್ಬೇಕಪ್ಪ. ನೀವು 30 ರೂಪಾಯಿ ಮಾಡಿದ್ರೆ ಪಂಚರಿ ಪ್ಯಾಂಟ್ ಹಾಕ್ಸ್ಬಿಡ್ತೀನಿ. ಆಮೇಲೆ ಇನ್ನ ಐತೆ ಬೇಜಾನ್ ಓದೋದು. ಬೀರು ಬಟ್ಟೆ ರೈಟ್ ಮಾಡ್ಬಿಟ್ಟವ್ರೆ. ಇಲ್ಲಿ ನೋಡಿ, ನೋಡಿದ್ರಾ? ಅಂದ್ರೆ ನೀವು ರೇಟ್ ನೋಡಕ್ಕೆ ಪೇಪರ್ ಓದದಾ? ಅಲ್ಲ, ರಾತ್ರಿ 1 ಗಂಟೆವರೆಗೂ ಎಣ್ಣೆ ಅಂಗಡಿ ತೆಗಿಬೇಕಂತೆ. ರಾತ್ರಿ 1 ಗಂಟೆ ತನಕ ಎಲ್ಲಾನು ತೆಗಿಬೇಕು, ಬರೀ ಎಣ್ಣೆ ಅಂಗಡಿ ಮಾತ್ರ ಅಲ್ಲ. ಎಣ್ಣೆ ಬಿಡಿ, ಗೊತ್ತು ಬಿಡಿ ನಂಗೆ. ಗೊತ್ತಾಯ್ತಾ? ಈ ಥರ ಮಾಡ್ಬೋದಾ? ಬೇಡವಾ? 4 ಗಂಟೆವರೆಗೂ ತೆಗಿಬೋದಲ್ಲ. ಬೆಳಗ್ಗೆ 4 ಗಂಟೆ ತನಕ ತೆಗಿಬೇಕು. ಚಪ್ಪಳೆ ಹೊಡೆಯೋದ? ಅಲ್ಲ ಮನಿಕಾಬೋದಲ್ಲ. ಏನಣ್ಣ, ನಿಮ್ಮಿಂದನೇ ಸರ್ಕಾರ ಉದ್ಧಾರ ಆಗ್ತಿರೋದು. ಸೂಪರ್.